ನಮಸ್ತೆ ಫ್ರೆಂಡ್ಸ್, ನೋಡಿ ಇವತ್ತು ನಾವು ಶ್ರಾವಣ ಪ್ರಯುಕ್ತ ಉಲಗಿನ ಮುರಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಕಿಲಿಗೆರೆ ಸಮೀಪ ಇರುವಂತಹ 4 ಕಿಲೋಮೀಟರ್ ಅಂತರದಲ್ಲಿ, ಇದು ತೆರಕನಾಂಬಿಯಿಂದ 8 ಕಿಲೋಮೀಟರ್ ಸಮೀಪದಲ್ಲಿದೆ. ಹಾಗೆಯೇ ಗುಂಡ್ಲುಪೇಟೆಯಿಂದ 25 ಕಿಲೋಮೀಟರ್ ಆಗುತ್ತೆ. ಹಾಗೆಯೇ ಚಾಮರಾಜನಗರದಿಂದ 30-32 ಕಿಲೋಮೀಟರ್ ಏನೋ ಆಗ್ಬೋದು. ನೋಡಿ, ಇವತ್ತು ಶ್ರಾವಣದ ಪ್ರಯುಕ್ತ ಚಿಕ್ಕ ರಥ ಸಿದ್ಧಗೊಂಡಿದೆ. ಇಲ್ಲಿ ಸುತ್ತಮುತ್ತಲಿಂದ ಬರುವಂತಹ ಭಕ್ತಾದಿಗಳು ಹರಕೆ ಸಲ್ಲಿಸಲು ಶ್ರಾವಣ ಮಾಸದಂದು ತೇರನ್ನು ಎಳೆಯಲು ಬರುತ್ತಿದ್ದಾರೆ. ನೋಡಿ, ಹಂಗೆ ನಾವು ದೇವಸ್ಥಾನದ ಸುತ್ತ ಒಂದು ರೌಂಡು ಬರ್ತಾ ಇದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹಂಗೆ ಸುತ್ತಲೂ ಒಂದು ರೌಂಡು ಬಂದು ಪುಷ್ಕರಣಿ ತೀರ್ಥ ಹಂಗೆ ಪ್ರವೇಶ ಮಾಡ್ಕೊಂಡು ದೇವಸ್ಥಾನದ ಗರ್ಭಗುಡಿಗೆ ಹೊರಟ್ವಿ. ಭೂವರಹ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡ್ವಿ. ಹಂಗೆ ಶ್ರೀ ಉಲಗಿನ ಮುರಡಿ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊಂಡು ಹಂಗೇನೆ ಫ್ರೆಂಡ್ಗಳ ಜೊತೆ ಒಳಗಡೆ ಹೊರಟ್ವಿ. ನಂತರ ದೇವ್ರ ದರ್ಶನವನ್ನು ಮಾಡಿಕೊಂಡು ನಾವು ದೇವ್ರ ದರ್ಶನ ಮಾಡ್ಕೊಂಡು ಹಂಗೇನೆ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಉತ್ಸವ ಮೂರ್ತಿ ನಡೀತಾ ಇತ್ತು. ದೇವರಿಗೆ ಉತ್ತಮವಾದಾಗಿ ಅಲಂಕಾರ ಮಾಡಿದರು. ವೆಂಕಟರಮಣ ಸ್ವಾಮಿ ಇದು ಕಾಣ್ತಾ ಇರೋದು ವೆಂಕಟರಮಣ ಸ್ವಾಮಿ. ಲಕ್ಷ್ಮೀ ಭೂವರಹ ವೆಂಕಟರಮಣ ಸ್ವಾಮಿ ಎರಡೂ ದೇವರನ್ನು ಕೂಡ ಪೂಜೆ ಮಾಡಿ ಹೊರಗಡೆಯಿಂದ ಹೊರಗಡೆ ತಗೊಂಡ್ಬರ್ತಾ ಇದ್ರು. ಹಾಗೆಯೇ ಪೂರ್ವ ಮತ್ತು ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಲ್ಲೂ ದೇವರನ್ನು ಪೂಜೆ ಮಾಡಿಕೊಂಡು ದೇವರನ್ನು ಅಲಂಕಾರ ಮಾಡಿಕೊಂಡು ದೇವರಿಗೆ ಕೂರಿಸಲು ಸುತ್ತಲಿರುವಂತಹ ಒಂದು ರಥವನ್ನು ಹಾಕಿಕೊಂಡು ದೇವರಿಗೆ ಕೂರಿಸಿದ್ರು. ನಂತರ ತೇರು ಸಿದ್ಧವಾಗಿತ್ತು. ಇಲ್ಲಿ ನವದಂಪತಿಗಳು ಮತ್ತು ಹರಕೆ ಸಲ್ಲಿಸುವವರು ಭಕ್ತಾದಿಗಳು ಜನಸಮೂಹದಿಂದ ಕೂಡಿತ್ತು. ದಕ್ಷಿಣ ತಿರುಪತಿ ಎಂದೇ ಪ್ರಸಿದ್ಧವಾಗಿರುವ ಉಲಗಿನ ಮುರಡಿ ವೆಂಕಟರಮಣ ಸ್ವಾಮಿ ರಥ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿದ್ಧತೆ ಆಗ್ತಾ ಇದೆ. ಶ್ರಾವಣ ಮಾಸದ ಮೊದಲ ಪೂಜೆ, ಮೊದಲ ಚಿಕ್ಕ ಜಾತ್ರೆ ಅಂತ ಕೂಡ ಹೇಳ್ಬೋದು. ಏನೇ ತೇರು ನೋಡಿ ಬರ್ತಾ ಇದೆ. ದೇವಸ್ಥಾನದ ಒಂದು ಸುತ್ತಲೂ ಪ್ರದಕ್ಷಿಣೆ ಹಾಕಿ ರಥವು ತೇರು ನಡೀತಾ ಇದೆ. ಹರಕೆ ಕಟ್ಕೊಂಡಿರೋರು ಹಣ್ಣು ಜವನದ ಮೂಲಕ ದೇವರಿಗೆ ಹಣ್ಣು ಕಾಯಿಗಳನ್ನು ಸಮರ್ಪಿಸಿದರು. ಹಾಗೆ ದೇವಸ್ಥಾನದ ವತಿಯಿಂದ ಪ್ರಸಾದ ವ್ಯವಸ್ಥೆಯೂ ಕೂಡ ಮಾಡಿದರು. ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇತ್ತು. ನಂತರ ಇಲ್ಲೂ ಕೂಡ ಹರಕೆ ಕಟ್ಟಿರುವಂತಹ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆಯನ್ನು ದಾರಿಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾಯಿದ್ರು. ನೀರಿನ ವ್ಯವಸ್ಥೆಯೂ ಕೂಡ ಮಾಡಿಕೊಂಡಿದ್ರು. ಹೀಗೆ ನಾವು ದೇವಸ್ಥಾನದ ಸುತ್ತಲೂ ಎಲ್ಲ ಜಾತ್ರೆಯನ್ನು ಮುಗಿಸಿಕೊಂಡು ಕಾಲ್ನಡಿಗೆಯಲ್ಲಿ ಏನು ನಮ್ಮ ಊರ ಹತ್ರ ಹೊರಟ್ವಿ. ಬರುವಂತಹ ಭಕ್ತಾದಿಗಳಿಗೆ ಬಸ್ ವ್ಯವಸ್ಥೆ ಇತ್ತು. ಬಸ್ಸು ಮೇಲ್ಗಡೆ ಬರುವಂತಹ ವ್ಯವಸ್ಥೆ ಇರುವ ಕಾರಣದಿಂದ ವೆಹಿಕಲ್ಗಳು ಬಿಡ್ತಾ ಇರಲಿಲ್ಲ. ಅದರಿಂದ ನಾವು ಕಾಲ್ನಡಿಗೆಯಲ್ಲಿ ಊರ ಕಡೆ ಹೊರಟ್ವಿ.